ಆಧುನಿಕ ಕಾಲ. ಕಾಲ ಬದಲಾಗಿದೆ, ಹಾಗೆ ಬದಲಾದಂತೆ ನಾವು ಸಹ ಬದಲಾಗಬೇಕು ಎಂಬ ಮಾತುಗಳನ್ನು ಕೇಳ್ತಾ ಇರ್ತೇವೆ. ಹೀಗೆ ಕೇಳಿದಾಗ ನಾವು ಬದಲಾಗಬೇಕೇ, ಇಲ್ಲವೇ, ಯಾವುದು ಸರಿ, ಯಾವುದು ತಪ್ಪು? ಹಾಗಾದರೆ ನಮ್ಮ ಆಚಾರ ಸಂಪ್ರದಾಯಗಳನ್ನು ಬಿಡಬೇಕೇ, ಬಿಡಬಾರದೆ ಎಂದಾಗ ಮನಸ್ಸಿಗೆ ಗೊಂದಲ. ಉದಾಹರಣೆಗೆ, ಮನೆಯ ಮುಂದೆ ರಂಗೋಲಿ ಹಾಕುವುದು ಸರಿಯೇ ತಪ್ಪೇ ಎಂದಾಗ ಮೊದಲನೆಯದಾಗಿ ರಂಗಾವಲಿ ಅಂದರೆ ರಂಗೋಲಿ. ಆ ರೀತಿಯಾಗಿ ರಂಗ ಎಂದು ದೇವರನ್ನು ಸ್ಮರಿಸುತ್ತೇವೆ. ಹಾಗೆ ರಂಗೋಲಿಯನ್ನು ಹಾಕಲು ಮನೆಯ ಮುಂದೆ ಕಸ ಗುಡಿಸುತ್ತೇವೆ. ಇದರಿಂದ ಸುಂದರವಾಗಿ ಕಾಣುವುದರ ಜೊತೆಗೆ ಆರೋಗ್ಯವೂ ಚೆನ್ನಾಗಿರುತ್ತದೆ. ರಂಗೋಲಿಯನ್ನು ಅಕ್ಕಿಯ ಹಿಟ್ಟಿನಿಂದ ತಯಾರಿಸುವುದರಿಂದ ಇರುವೆಗಳಿಗೆ ಆಹಾರ. ಅದರೊಂದಿಗೆ ಇನ್ನೂ ಕೆಲವು ಜಂತುಗಳು ತಿಂದು ಒಳಗೆ ಬರುತ್ತಿರಲಿಲ್ಲ. ಈಗ ಅವುಗಳಿಗೆ ಆಹಾರ ಸಿಗದೆ ಒಳಗೆ ಬರುತ್ತವೆ. ಹಿಂದೆ ದಿನಸಿ ಸಾಮಾನುಗಳನ್ನು ಶುದ್ಧಗೊಳಿಸುತ್ತಾ ಅಂಗಳದಲ್ಲಿ ಬೇಡದ ಸಣ್ಣದಾದ ಕಾಳುಗಳನ್ನು ಹಾಕ್ತಾಯಿದ್ರು. ಅವುಗಳನ್ನು ಹಕ್ಕಿಗಳು ತಿಂತಾಯಿದ್ದವು. ಹೀಗೆ ಭೌತಿಕವಾಗಿ ಮಾನಸಿಕವಾಗಿ ಆನಂದವಾಗುತ್ತಿತ್ತು. ಚುಕ್ಕೆಯ ರಂಗೋಲಿ ಹಾಕಿ ಒಂದಕ್ಕೊಂದು ಸೇರಿಸುತ್ತಾ ಆಧ್ಯಾತ್ಮಿಕತೆಯನ್ನು ತಿಳಿಸುತ್ತದೆ. ವಿದೇಶದಿಂದ ಬಂದವನು ಗುರುಗಳ ಬಳಿಗೆ ಬಂದು, ಈ ದೇಶದಲ್ಲಿ ಜನರು ಮೂರ್ಖರು, ಕಾಣದ ದೇವರನ್ನು ಇದೆ ಎನ್ನುವರು ಅಂತ ಹೇಳ್ತಾನೆ. ಗುರುಗಳು ಅವನಿಗೆ ಏನೂ ಹೇಳಲಿಲ್ಲ, ಮುಗುಳು ನಗು ನಕ್ಕರು. ವಿದೇಶ ಯುವಕ, ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂತ ಹೇಳ್ತಾನೆ. ಹೀಗೆ ಮಾತನಾಡುತ್ತಾ ಅವರು ಆಟದ ಮೈದಾನಕ್ಕೆ ಬಂದರು. ಅಲ್ಲಿ ಹುಡುಗರು ಗಾಳಿಪಟ ಹಾರಿಸ್ತಾ ಇರ್ತಾರೆ. ಗುರುಗಳು ಒಬ್ಬ ಹುಡುಗನನ್ನು ಕೇಳ್ತಾರೆ, ಏನು ಮಾಡ್ತಾ ಇದೆಯಾ ಅಂತ. ಆಗ ಬಾಲಕ ಹೇಳ್ತಾನೆ, ಗಾಳಿಪಟ ಹಾರಿಸ್ತಾ ಇದ್ದೇನೆ ಅಂತ. ಗಾಳಿಪಟ ಎಲ್ಲಿ ಎಂದಾಗ ಮೇಲೆ ತೋರಿಸ್ತಾನೆ. ತನ್ನ ಕೈಯಲ್ಲಿದ್ದ ದಾರವನ್ನು ವಿದೇಶಿ ಬಾಲಕನ ಕೈಗೆ ಕೊಟ್ಟು ಅನುಭವಿಸಿದಾಗಲೇ ತಿಳಿಯುವುದು ಅಂತ ಹೇಳ್ತಾನೆ. ಯಾಕೆಂದರೆ ಗಾಳಿಪಟವು ಮೇಲೆ ಹೋದಂತೆ ದಾರವನ್ನು ಬಿಡ್ತಾ ಇರಬೇಕು. ಆದರೆ ನಮಗೆ ದಾರ ಕಾಣಿಸುವುದಿಲ್ಲ, ಗಾಳಿಪಟ ಕಾಣಿಸುತ್ತದೆ ಹಾಗೂ ಅದನ್ನು ಆಡುತ್ತಿರುವ ಅನುಭವವಾಗುತ್ತದೆ.